ಒಟ್ಟಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋರು ನಿಮ್ಮ ಥರ ಕೆಲಸ ಮಾಡೋ ಅನೇಕ ಮಹಿಳೆಯರ ಜೊತೆಯಲ್ಲಿ ವೀರೇಂದ್ರ ಹೆಗ್ಡೆ ಅವರು ತಮ್ಮ ಅಥವಾ ವೀರೇಂದ್ರ ಹೆಗ್ಡೆ ಅವರೇನೆ ಕೆಟ್ಟದಾಗ ಮುಟ್ತಾರೆ ಕೆಟ್ಟದಾಗ ನಡ್ಕೊಳ್ತಾರೆ ಹಿಂಗೆಲ್ಲ ಆರೋಪ ಮಾಡ್ತಾರಲ್ಲ ಕೆಲವರು ನಿಜನಾ ಅದು? ಇಲ್ಲಮ್ಮ ದೇವ್ರ ಸತ್ಯವಾಗ್ಲೂ ಇಲ್ಲಮ್ಮ. ನಾವು ವರ್ಷಕ್ಕೊಂದ್ಸರಿ ಅದು ನಾವು ದೊಡ್ಡವ್ರನ್ನ ಮಾತ್ರ ನೋಡೋದಮ್ಮ. ನಾವು ಕಾಣಿಕೆ ತಗೊಯ್ತೀವಿ, ವರ್ಷಕ್ಕೊಂದ್ಸರಿ ದೊಡ್ಡವ್ರನ್ನ ನೋಡ್ತೀವಮ್ಮ ನಾವು. ಆ ಥರದ್ದೆಲ್ಲ ಏನೂ ಇಲ್ಲಮ್ಮ ಅಲ್ಲಮ್ಮ. ಆ ಥರದ್ದೆಲ್ಲ ಯಾವುದಿಲ್ಲ. ಅದು ಎಂಥದ್ದು ಸಾವುಗಳು ಅಂತಾರೆ, ಅದನ್ನು ಸಹ ಏನೂ ಇಲ್ಲಮ್ಮ. ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರಮ್ಮ. ಸೊ ನೀವು ಹೇಳಿಲ್ಲಮ್ಮ. ಆಮೇಲೆ ವಿಚಾರಕ್ಕೆ ನಿಮ್ಮನ್ನ SIT ಕರೆದ್ರು ವಿಚಾರಣೆಗೆ? ಹೌದಮ್ಮ, ಇದನ್ನೇ ಹೇಳ್ದಮ್ಮ. ನನಗೆ ಇಲ್ಲೇನು ಹೇಳ್ದೆ ಅದೇ, ಯಾಕಂದ್ರೆ ನಾವು ಓದಿಲ್ಲ ಮಾಡಿಲ್ಲಮ್ಮ. ಅಲ್ಲೇನು ಮಾಡಿದೆ ಅನ್ನೋದು ನಮ್ಗೆ ಅದು ನೆನಪಿರಲ್ಲ. ಈಗ ನಾವು ಇಲ್ಲೇನು ಹೇಳ್ಬಿಟ್ಟು ಹೋದೋ ಅನ್ನೋದು ಅದು ನೆನಪಿರಲ್ಲ. ಯಾಕಂದರೆ ಓದಿರೋರ್ಗೆ ಅದೆಲ್ಲ ಮೈಂಡಲ್ಲಿ ಇರ್ತದಮ್ಮ. ಸರಿ, ನೀವು ಏನಾದರೂ ನಿಮ್ಮ ಹತ್ರ ಏನಾದರೂ ವಿಡಿಯೋ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರಾ? ನಿಮ್ಮ ಹತ್ರ ಏನಾದರೂ ಸುಳ್ಳು ಹೇಳ್ಸಕ್ಕೆ ಅಂದರೆ ಚಿನ್ನಯ್ಯನ ಬಿಡಿಸ್ಕೊಂಬರ್ಬೇಕು ಅಂದರೆ ಹಿಂಗೆ ಹೇಳು ಅಂತೇನಾದ್ರು ನಿಮ್ಮ ಹತ್ರ ಮಾತಾಡಿದ್ರೆ ಯಾರಾದರೂ? ಮಾತಾಡಿದ್ದಾರಂದ್ರೆ ಮೇಡಮ್, ಗ್ರೀಸ್ ಮಠನ ತಿಮ್ಮಾರೆಡ್ಡಿ ಅವರೆಲ್ಲ ಮಾತಾಡಿದ್ದಾರೆ ಮೇಡಮ್, ಫೋನಲ್ಲಿ ಮಾತಾಡಿದ್ದಾರೆ. ನಾನು ಒಂದು ದಿನ ನಮ್ಮ ಇವರು ಅರೆಸ್ಟ್ ಆಗ್ತಾರಲ್ಲ ಮೇಡಮ್, ತಿಮ್ಮಾರೆಡ್ಡಿ ಅರೆಸ್ಟ್ ಆಗ್ತಾರಲ್ಲ, ಅದ್ರ ಮೊದಲ ದಿನವೇ ತುಂಬ ಜಗಳ ಆಗಿದ್ದದೆ ಮೇಡಮ್. ತುಂಬ ಜಗಳ ಆಗಿದ್ದದೆ. ಮತ್ತು ಆ ಟೈಮಲ್ಲಿ ನಮ್ಮ ಮನೆಗೆ ಬಂದು ಎಷ್ಟೋ ಜನ ಬರ್ತಾಯಿದ್ರು ಮೇಡಮ್. ಏನು CID ಅದು ಇದು ನಿಮ್ಮ ಮನೆ ಚೆಕ್ ಮಾಡಬೇಕು, ದುಡ್ಡು ತುಂಬ ಇದ್ದದಂತೆ ಹಾಗಂತೆಲ್ಲ ಹೇಳ್ಕೊಂಡು ಬಂದರು ಮೇಡಮ್. ಆವಾಗ ನಾನು ಸ್ವಲ್ಪಲ್ಲ ಇದು ಮಾಡ್ತೆ ಮೇಡಮ್. ಅದು ಊರು ದೊಡ್ಡ ಊರಲ್ವ ಮೇಡಮ್, ತುಂಬ ಲೇಡೀಸ್ ಅವರೆಲ್ಲ ಇರ್ತಾರೆ. ಅದರಿಂದ ನಾನು ಸ್ವಲ್ಪ ಜೋರು ಮಾಡುವಾಗ ಹೋದ್ರು ಮೇಡಮ್, ಹೋದರು. ಮತ್ತು SIT ಅವ್ರಿಗೆ ಫೋನ್ ಮಾಡಿ ಕೊಟ್ಟೆ ನಾನೊಂದು ಸಾರ್ಗೆ. ಮತ್ತು ಅವ್ರು ಮಾತಾಡುವಾಗ ಹೋಯ್ತಾಯಿದ್ರು. ಆದರೆ ನನಗೆ ಯಾರು ಕಳಿಸಿದ್ದಾರಂತ ಗೊತ್ತಿಲ್ಲ ಮೇಡಮ್. ಎಲ್ಲಿಂದ ಬಂದಿದ್ದಾರೆ, ಯಾವ ಕಡೆಯಿಂದ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈ ಕೆಲಸ ಗ್ರೀಸ್ ಮಠನೇ ಮಾಡಿರ್ಬೇಕಂತ ಕಾಣಿಸಿದೆ. ಯಾಕಂದರೆ ನಮ್ಮ ಯಜಮಾನ್ರು ಈ ವಿಡಿಯೋ ಎಲ್ಲ ಕೊಡಲ್ಲ ಅಂತ ಇನ್ನೊಂದು ವಿಡಿಯೋ ಹೇಳಕ್ಕೆ ಇದು ಮಾಡಿದ್ರಂತೆ ಮೇಡಮ್. ನನ್ನ ಅತ್ಯಾಚಾರ ಮಾಡಿದ್ದಾರಂತ. ಚಿನ್ನಯ್ಯನ ಕೈಲಿ ನಿಮ್ಮನ್ನ ಅತ್ಯಾಚಾರ ಮಾಡಿದ್ದಾರೆ? ಅದು ಚಿಕ್ಕ ದನಿಯವರು ನಾವು ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಇಲ್ಲಿ ಮುಟ್ಟಿದ್ರು, ನನ್ನ ರೇಪ್ ಮಾಡಿದ್ದಾರೆ ಹಾಗಂತ ಹೇಳ್ಬೇಕು ನೀನು ಹಾಗಂತ. ಅದು ಇವರು ಏನಂದ್ರೆ ನನ್ನ ಮಗಳು ಕೊಡಿ ಅಂತ ಹೇಳಿದ್ರು. ನಾನು ಕೊಡಲ್ಲ ಅಂತ ಹೇಳಿದೆ. ಮತ್ತು ನನ್ನ ಹೆಡ್ತಿಗೆ ಬಂದಿದ್ರಲ್ವ, ನಾವು ಹೆಂಗೆ ಜೀವನ ಮಾಡೋಕ್ಕಾಯ್ತಾಯಿದ್ರೆ ಇಷ್ಟು ಸುಳ್ಳು ಹೇಳು ಅಂತ ಹೇಳ್ತಿರಲ್ಲ, ನಾವು ಹೆಂಗೆ ಜೀವನ ಮಾಡೋಕ್ಕಾಯ್ತಾರೆ ಹೇಳಿ. ನಾನು ಇಲ್ಲಿ ನೀವು ಹೇಳ್ದಂಗೆ ಹೇಳಿದ್ರೆ ಹೊರಗಡೆ ಅವರೆಲ್ಲ ನೋಡ್ತಾರೆ. ಅದು ನನ್ನ ಹೆಡ್ತಿ ನೋಡುವಾಗ ಅವಳು ಏನಾದರೂ ಮಾಡ್ಕೊಂಡು ಸತ್ತು ಹೋದ್ರೆ ಏನು ಮಾಡೋಕ್ಕಾಯ್ತದೆ? ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ದೀರಿ? ನನ್ನ ಕಳಿಸ್ಕೊಡಿ, ಹೊರಗಡೆ ಕಳಿಸ್ಕೊಡಿ. ಇಲ್ಲ ಹೊರಗೆಲ್ಲ ಕಳಿಸ್ಕೊಡೋಕ್ಕಾಗಲ್ಲ, ಆಗಲ್ಲ. ಯಾಕಂದ್ರೆ ಇವರು ಹೊರಗೆ ಬಂದರೆ ಇವರು ಎಲ್ಲ ನಿಜ ಗೊತ್ತಾಯ್ತದಂತ ಹೋಗೋಕ್ಕಾಗೋದಿಲ್ಲ ಹಾಗಂತ ಹೇಳಿದ್ರು ಮೇಡಮ್. ಮತ್ತು ಇನ್ನೊಂದು ಹೇಳಿದ್ದಾರೆ, ನಿನ್ನ ಹೆಡ್ತಿ ಹತ್ರ ನೀನಲ್ವ ಹೋಗಿ ಮಣಗ್ತೀಯ, ಅವರು ಬಂದು ಮಣಗ್ತಾರ, ನೀನು ಮಣಗ್ತೀಯ ಅಂತ ನಿನಗೆ ಗೊತ್ತಿಲ್ವ ಅಂತ ಕೇಳಿದ್ರಂತೆ ಮೇಡಮ್ ತಿಮ್ಮಾರೆಡ್ಡಿ ಗ್ರೀಸ್ ಮಠನ. ಸುಳ್ಳು ಹೇಳಿದ್ರೆ ಏನಾಗಲ್ಲ, ನಿನ್ನ ಹೆಂಡತಿ ಹೆಂಗೆ ಅಂತ ನಿನಗೆ ಗೊತ್ತು ಅಂತ. ಅವಳ ಹತ್ರ ನೀನು ತಂದು ಮಣಗ್ತೀಯ, ಅವ್ರು ಬಂದು ಮಣಗ್ತಾರಂತ ನಿನಗೆ ಗೊತ್ತಿಲ್ವ ಯಾರು ಬಂದು ಮಣಗ್ತಾರಂತ. ಈ ಸುಳ್ಳು ನಿನಗೆ ಹೇಳೋಕ್ಕಾಗೋದಿಲ್ವಾ? ಯಾರು ಹಿಂಗೆ ಹೇಳು ಅಂತ ಯಾರು ಹೇಳ್ಕೊ? ಗಿರೀಶ್ ಮಠನ ತಿಮ್ಮಾರೆಡ್ಡಿ ಅಂತ ಮೇಡಮ್. ಇದೊಂದು ಸುಳ್ಳು ಮಾತ್ರ ಹೇಳು, ಅವರು ಒಳಗಡೆ ಹೋಗಕ್ಕೆ ಇದೊಂದು ಸುಳ್ಳು ಮಾತ್ರ ಹೇಳು ಹಾಗಂತ. ಅದು ಇವರು ನೋಡಿ ಮೇಡಮ್, ನನ್ನ ಮಗಳು ಇದೆಲ್ಲ ಯಾವಾಗ ಹೇಳಿದ್ರು ಚಿನ್ನಯ್ಯ ನಿಮ್ಮ ಹತ್ರ? ಇದು ನನಗೆ ಫೋನ್ ಮಾಡಿ, ಅವ್ರ ಫೋನಲ್ಲಿ ಇತ್ತು ಮೇಡಮ್. ಸ್ವಲ್ಪ ನಮ್ಮ ಮಾತಲ್ಲಿ ಹೇಳ್ತಾಯಿದ್ರು ಮೇಡಮ್, ನನ್ನ ಮಾತಲ್ಲಿ ಹೇಳ್ತಾಯಿದ್ರು. ಮತ್ತು ನಾನು ಇದು ಕೂಡ ಹೇಳ್ದೆ ಮೇಡಮ್, ನಿನಗೆ ಜೀವಕ್ಕೆ ಅಪಾಯ ಉಂಟಲ್ಲ, ಅವ್ರು ಏನು ಹೇಳ್ತಾರೋ ನೀನು ಹೇಳಿ ಹೊರಗಡೆ ಬಾ, ನೀನು ಬರಬೇಕು, ನಿನಗೇನು ಆಗಬಾರ್ದು, ನೀವು ಮತ್ತೆ ನಮಗೆ ಬೇಕು, ನೀವಿಲ್ಲಂದ್ರೆ ನಮಗೆ ಜೀವನ ಇಲ್ಲ, ನೀವು ಹೆಂಗೋ ನಿಮ್ಮನ್ನ ಬ್ಲಾಕ್ ಮಾಡಿ ಏನೋ ಹೇಳಕ್ಕೆ ಇದು ಮಾಡ್ತಾರೆ. ಆದರೆ ನೀನು ಹೇಳ್ತೀಯ, ಹೊರಗಡೆ ಇರೋರು ಏನು ತಿಳ್ಕೊತಾರೆ? ಅದು ಚಿನ್ನಯ್ಯ ಹಂಗೆ ಹೇಳಿದ್ದಾನಲ್ಲ, ಅವನೇ ಹೇಳಿರೋದು ಹಾಗಂತೆ ಮಾತಾಡ್ತಾರೆ. ಆದರೆ ಅಲ್ಲಿ ಏನು ನಡೀತದಂತ ನಿನಗೆ ಗೊತ್ತು, ನನಗೆ ಗೊತ್ತು. ಆದರೆ ನಾನು ಎಲ್ಲಾದರೂ ಹೋಗಿ ಹೇಳ್ಬೇಕಾದ್ರೂ ನನಗೆ ಅಲ್ಲಿ ಜನ ಎಲ್ಲ ಕಳಿಸ್ತಾಯಿದ್ರು ಮೇಡಮ್. ನಾನು ಎಲ್ಲಿ ಹೋಗ್ತೀನಿ ಬರ್ತೀನಿ ಹಾಗಂತ ಕಳಿಸ್ತಾಯಿದ್ರು ಮೇಡಮ್. ನಾನು ಅದರಿಂದನೇ ನಾನು ಆಸ್ಪತ್ರೆಗೆ ಕೂಡ ನಾನು 5 ತಿಂಗಳು ಹೋಗಿಲ್ಲ ಮೇಡಮ್, ಭಯದಿಂದ. ಏನಾದರೂ ಮಾಡಿಬಿಟ್ರೆ ಏನು ಮಾಡೋದು ಮಕ್ಕಳು ಹಾಗಂತ ನಾನು ಎಲ್ಲಿ ಕೂಡ ಹೋಗ್ತಾ ಇರಲಿಲ್ಲ ಮೇಡಮ್. ಆದರೆ ನನಗೆ ಅತ್ಯಾಚಾರ ಆಗಿದ್ದದಂತ ಹೇಳುವಂಥ ತುಂಬ ಜಗಳ ನಡೆದಿದ್ದದ ಮೇಡಮ್. ಹೇಳ್ಬೇಕಾಗಂತ 2 ಗಂಟೆ ರಾತ್ರಿ ಅಂತ ಮೇಡಮ್ ಈ ವಿಡಿಯೋ ಒಂದು ಕೊಡು ಅಂತ. ಆದರೆ ನಮ್ಮ ಯಜಮಾನ್ರು SIT ಅವ್ರು ಎತ್ಕೊಂಡು ಹೋಗಿಲ್ಲ ಅಂದ್ರೆ ಆ ವಿಡಿಯೋ ಕೊಡ್ತಾಯಿದ್ರಂತೆ ಮೇಡಮ್, ಕೊಡ್ತಾಯಿದ್ರಂತೆ. ಇವ್ರು ಎತ್ಕೊಂಡು ಹೋದ ಮೇಲೆ ವಿಡಿಯೋ ಕೊಡ್ನಿಲ್ವಂತ ಮೇಡಮ್. ಹಂಗೆ ಹೇಳಿ ಇನ್ನೂ ವಿಡಿಯೋಗಳಿದೆ ಅನ್ಸುತ್ತಾ? 20 ಮಾಡಿದ್ದಾರಂತೆ ಮೇಡಮ್. ನಮ್ಮ ಯಜಮಾನ್ರು ಹೇಳಿದ್ರು ಎಷ್ಟೋ ವಿಡಿಯೋ ಮಾಡಿದ್ದಾರೆ. ಆದರೆ ನಾನು ಮಾತಾಡುವಾಗ ಎಲ್ಲ ನೋಡ್ಕೋತಾರೆ, ನಾನು ನಿಜವಾಗಿ ಮಾತಾಡಿದ್ದೇನೆ ಅಂತ ನೋಡ್ಕೋತಾರೆ. ಯಾಕಂದರೆ ನನಗೆ ಭಯ ಎಷ್ಟು ನನ್ನ ಜೀವನದಲ್ಲಿ ನನಗೆ ಲಾಸ್ಟ್ ವಿಡಿಯೋ ನಮ್ಮನ್ನ ಸಾಯಿಸ್ತಾರಂತೆ ನಾನು ನಗನಾಕೊಂಡೆ ನಾನು ಆ ವಿಡಿಯೋನಲ್ಲಿ ಹೇಳಿದ್ದೀನಿ. ಆದರೆ ಏಕೆ ಹೇಳಿದ್ದೀನಿ ಅಂತ ನನಗೆ ಗೊತ್ತು. ಗಿರೀಶ್ ಮಠನ ತಿಮ್ಮಾರೆಡ್ಡಿ ಇಲ್ಲಿ ನಡೀತಾರೆ, ಅವ್ರಿಗೆ ಗೊತ್ತು, ಹೊರಗಡೆ ಅವ್ರಿಗೆ ಗೊತ್ತಿಲ್ಲ ಅದು ಹಾಗಂತ ಹೇಳ್ತಾ ಇದ್ರು ಮೇಡಮ್.
ಬಟ್ ನಂಬಕ್ ಕಷ್ಟ ಆಗ್ಬಿಡುತ್ತಲ್ವಾ ರತ್ನ ಅವರೇ? ಯಾರೋ ಹೆದರ್ಸಿದ್ರು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಸುಳ್ಳು ಚಿನ್ನಯ್ಯ ಹೇಳ್ಬೋದಾ? ವಿಡಿಯೋದಲ್ಲಿ ನೋಡಿದ್ರೆ ಚಿನ್ನಯ್ಯ ಹೆದರ್ದಂಗಾಗ್ಲಿ ಯಾರೋ ಹೇಳ್ಕೊಟ್ಟು ಹೇಳ್ತಿದ್ದಾರೆ ಅಂತ ನಗೋಡ್ಕೊಂಡು ಹೇಳಿದ್ದ ಅಷ್ಟು ಹೇಳಿರೋದೆಲ್ಲ ಸುಳ್ಳೇ ಎಲ್ಲ. ನನ್ನ ಹತ್ರ ಇದ್ದದ ಮೇಡಮ್, ನಾನು ಎಲ್ಲಿ ಕೂಡ ತೋರಿಸ್ಲಿಲ್ಲ ಮೇಡಮ್. ನಿಮ್ಮ ಹತ್ರ ವಿಡಿಯೋ ಇದೆ? ಒಂದು ವಿಡಿಯೋ ಇದ್ದದ. ಏನ್ ವಿಡಿಯೋ ಇದೆ? ನನ್ನ ಯಜಮಾನ್ರ ಭಯದಿಂದ ಅಲ್ಲಿ ಏನು ನಡೀತದೆ, ಏನು ಅಡಿಬೇಕು ನನ್ನ ಸಾಯಿಸಿ ಸೌಜನ್ಯ ಸತ್ತಿರೋ ಜಾಗದಲ್ಲಿ ಹಾಕ್ಬಿಟ್ಟು ಈ ದೇವಸ್ಥಾನದಲ್ಲಿ 2 ಲಕ್ಷ ಜನನ 1 ಲಕ್ಷ ಜನನ ಏನೋ ಹೇಳ್ತಾ ಇದ್ರಂತ. 2 ಕೋಟಿ ಜನ, 2 ಕೋಟಿ ಜನನ ಏನೋ ಗೊತ್ತಿಲ್ಲ ಮೇಡಮ್. ಇವರು ಸಾಯಿಸಿ ಅಲ್ಲಿ ತಗೊಂಡು ಬಂದು ಹಾಕ್ದ ಮೇಲೆ 3 ಗಂಟೆನೇ 2 ಗಂಟೆನೇ ಏನೋ ಗೊತ್ತಿಲ್ಲ ಮೇಡಮ್, ಅಷ್ಟು ಜನ ದೇವಸ್ಥಾನ ಒಳಗಡೆ ನುಗ್ಗಬೇಕು ಹಾಗಂತ ಪ್ಲಾನ್ ಮಾಡ್ತಾ ಇದ್ರಂತ ಮೇಡಮ್. ಅಂದ್ರೆ ಚಿನ್ನಯ್ಯನ ಸಾಯಿಸಿ ಧರ್ಮಸ್ಥಳದವ್ರ ಮೇಲೆ ಹೆಸರು ಕಟ್ಟಿ ಅದನ್ನ ಚಿನ್ನಯ್ಯನ ಸಾಯಿಸಿರೋ ಧರ್ಮಸ್ಥಳದವ್ರು ಅಂತ ಹೇಳಿ ಇವರು ದೇವಸ್ಥಾನದೊಳಗೆ ಜನ ನುಗ್ಗಬೇಕಂತ ರೆಡಿ ಮಾಡಿ ಮಡಗಿದ್ರಂತೆ ಮೇಡಮ್. ತಿಮ್ಮಾರೆಡ್ಡಿ ಅವ್ರ ಕಡೆಯವರು, ವಿಸ್ಮಟ್ಟನ ಕಡೆಯವರು ಇದು ಯಾರು ಹೇಳಿದ್ದು ನಿಮ್ಗೆ? ಹೇಳಿದ್ರು ಮೇಡಮ್, ಹೇಳಿದ್ರು. ಚಿನ್ನಯ್ಯನು ಸಾಯಿಸೋ ಪ್ಲಾನ್ ಮಾಡಿದ್ರು? ಸಾಯಿಸಪ್ಪ ನಾನು ಮಾಡಿದ್ರು ಮೇಡಮ್. ಆದರೆ ನನಗೆ ಅಲ್ಲಿ 1 ವಾರ ಮಾತ್ರ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಅದು ಹೆಂಗೆ ಇವ್ರಿಗೆ ಏನಂತ ಗೊಯ್ಯಲಾದಂತ ಆದರೆ ಫೋನ್ ಇವ್ರು ಏನು ಮಾತಾಡಿದ್ರು ಎಲ್ಲರಿಗೂ 5 ಜನಕ್ಕೆ ರೆಕಾರ್ಡ್ ಆಯ್ತಾ ಇರ್ತದೆ. ಏನು ಮಾತಾಡ್ತೀಯ, ಎಲ್ಲಿ ಮಾತಾಡ್ತೀಯ ಅಂತ. ಅದರಿಂದ ಅವರು ಏನು ನನ್ನ ಹತ್ರ ಜಾಸ್ತಿ ಮಾತಾಡಲಿಲ್ಲ ಮೇಡಮ್. ಆದರೆ ಅವರು ಎಸೇಟ್ ಅವ್ರು ಎತ್ಕೊಂಡು ಹೋಗಿಲ್ಲ ಅಂದರೆ ನಮ್ಮ ಯಜಮಾನ್ರ ಸಾಯಿಸ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ದೇವಸ್ಥಾನ ಒಳಗಡೆ ಎಲ್ಲರೂ ಹೋಗಿ ಅತ್ಯಾಚಾರ ಮಾಡೋದು ಇತ್ತು ಮೇಡಮ್. ಅಂದ್ರೆ ಚಿನ್ನಯ್ಯನ ಸಾಯಿಸಿ ಧರ್ಮಸ್ಥಳದವ್ರ ಮೇಲೆ ಹೆಸರು ಕಟ್ಟಿ ಅದನ್ನ ಚಿನ್ನಯ್ಯನ ಸಾಯಿಸಿರೋ ಧರ್ಮಸ್ಥಳದವ್ರು ಅಂತ ಹೇಳಿ ಇವರು ದೇವಸ್ಥಾನದೊಳಗೆ ಜನ ನುಗ್ಗಬೇಕಂತ ರೆಡಿ ಮಾಡಿ ಮಡಗಿದ್ರಂತೆ ಮೇಡಮ್. ತಿಮ್ಮಾರೆಡ್ಡಿ ಅವ್ರ ಕಡೆಯವರು, ವಿಸ್ಮಟ್ಟನ ಕಡೆಯವರು. ಇದು ಯಾರು ಹೇಳಿದ್ದು ನಿಮ್ಗೆ? ಹೇಳಿದ್ರು ಮೇಡಮ್, ಹೇಳಿದ್ರು. ಚಿನ್ನಯ್ಯನು ಸಾಯಿಸೋ ಪ್ಲಾನ್ ಮಾಡಿದ್ರು? ಸಾಯಿಸಪ್ಪ ನಾನು ಮಾಡಿದ್ರು ಮೇಡಮ್. ಆದರೆ ನನಗೆ ಅಲ್ಲಿ 1 ವಾರ ಮಾತ್ರ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಅದು ಹೆಂಗೆ ಇವ್ರಿಗೆ ಏನಂತ ಗೊಯ್ಯಲಾದಂತ ಆದರೆ ಫೋನ್ ಇವ್ರು ಏನು ಮಾತಾಡಿದ್ರು ಎಲ್ಲರಿಗೂ 5 ಜನಕ್ಕೆ ರೆಕಾರ್ಡ್ ಆಯ್ತಾ ಇರ್ತದೆ. ಏನು ಮಾತಾಡ್ತೀಯ, ಎಲ್ಲಿ ಮಾತಾಡ್ತೀಯ ಅಂತ. ಅದರಿಂದ ಅವರು ಏನು ನನ್ನ ಹತ್ರ ಜಾಸ್ತಿ ಮಾತಾಡಲಿಲ್ಲ ಮೇಡಮ್. ಆದರೆ ಅವರು ಎಸೇಟ್ ಅವ್ರು ಎತ್ಕೊಂಡು ಹೋಗಿಲ್ಲ ಅಂದರೆ ನಮ್ಮ ಯಜಮಾನ್ರ ಸಾಯಿಸ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ದೇವಸ್ಥಾನ ಒಳಗಡೆ ಎಲ್ಲರೂ ಹೋಗಿ ಅತ್ಯಾಚಾರ ಮಾಡೋದು ಇತ್ತು ಮೇಡಮ್. ಅಂದ್ರೆ ಚಿನ್ನಯ್ಯನ ಸಾಯಿಸಿ ಧರ್ಮಸ್ಥಳದವ್ರ ಮೇಲೆ ಹೆಸರು ಕಟ್ಟಿ ಅದನ್ನ ಚಿನ್ನಯ್ಯನ ಸಾಯಿಸಿರೋ ಧರ್ಮಸ್ಥಳದವ್ರು ಅಂತ ಹೇಳಿ ಇವರು ದೇವಸ್ಥಾನದೊಳಗೆ ಜನ ನುಗ್ಗಬೇಕಂತ ರೆಡಿ ಮಾಡಿ ಮಡಗಿದ್ರಂತೆ ಮೇಡಮ್. ತಿಮ್ಮಾರೆಡ್ಡಿ ಅವ್ರ ಕಡೆಯವರು, ವಿಸ್ಮಟ್ಟನ ಕಡೆಯವರು. ಇದು ಯಾರು ಹೇಳಿದ್ದು ನಿಮ್ಗೆ? ಹೇಳಿದ್ರು ಮೇಡಮ್, ಹೇಳಿದ್ರು. ಚಿನ್ನಯ್ಯನು ಸಾಯಿಸೋ ಪ್ಲಾನ್ ಮಾಡಿದ್ರು? ಸಾಯಿಸಪ್ಪ ನಾನು ಮಾಡಿದ್ರು ಮೇಡಮ್. ಆದರೆ ನನಗೆ ಅಲ್ಲಿ 1 ವಾರ ಮಾತ್ರ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಅದು ಹೆಂಗೆ ಇವ್ರಿಗೆ ಏನಂತ ಗೊಯ್ಯಲಾದಂತ ಆದರೆ ಫೋನ್ ಇವ್ರು ಏನು ಮಾತಾಡಿದ್ರು ಎಲ್ಲರಿಗೂ 5 ಜನಕ್ಕೆ ರೆಕಾರ್ಡ್ ಆಯ್ತಾ ಇರ್ತದೆ. ಏನು ಮಾತಾಡ್ತೀಯ, ಎಲ್ಲಿ ಮಾತಾಡ್ತೀಯ ಅಂತ. ಅದರಿಂದ ಅವರು ಏನು ನನ್ನ ಹತ್ರ ಜಾಸ್ತಿ ಮಾತಾಡಲಿಲ್ಲ ಮೇಡಮ್. ಆದರೆ ಅವರು ಎಸೇಟ್ ಅವ್ರು ಎತ್ಕೊಂಡು ಹೋಗಿಲ್ಲ ಅಂದರೆ ನಮ್ಮ ಯಜಮಾನ್ರ ಸಾಯಿಸ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ದೇವಸ್ಥಾನ ಒಳಗಡೆ ಎಲ್ಲರೂ ಹೋಗಿ ಅತ್ಯಾಚಾರ ಮಾಡೋದು ಇತ್ತು ಮೇಡಮ್.